ಬೌದ್ಧರ ಕಾಲದ ಶಿಕ್ಷಣ ಹಿನ್ನೆಲೆ. ಬೌದ್ಧ ಕಾಲೀನ ಅವಧಿಯನ್ನು 600 ಬಚ್ಚೆ ಎಂದು ಗುರುತಿಸಲಾಗಿದ್ದು ಭಗವಾನ್ ಬುದ್ಧನಿಂದ ಇದು ಸ್ಥಾಪಿಸಲ್ಪಟ್ಟಿದೆ. ಬೌದ್ಧ ಧರ್ಮಗಳ ತತ್ವಗಳ ಪ್ರಭಾವದಿಂದಾಗಿ ವೇದಕಾಲದ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಬೌದ್ಧ ಶಿಕ್ಷಣ ಕ್ರಮ ಪ್ರಾರಂಭವಾಯಿತು. ವೇದಕಾಲದ ಶಿಕ್ಷಣ ಕ್ರಮವು ಎಲ್ಲರಿಗಾಗಿ ಇರಲಿಲ್ಲ, ಆದರೆ ಬೌದ್ಧ ಶಿಕ್ಷಣ ಪದ್ಧತಿಯು ಎಲ್ಲ ವರ್ಗದ ಜನರಿಗೆ ಶಿಕ್ಷಣದ ಅವಕಾಶ ಒದಗಿಸಿಕೊಟ್ಟಿತ್ತಲ್ಲದೆ ಸ್ತ್ರೀಯರಿಗೂ ಸಾಕಷ್ಟು ಮಹತ್ವವನ್ನು ನೀಡಲಾಗಿತ್ತು. ಬೌದ್ಧ ಧರ್ಮದವರು ಬೌದ್ಧ ವಿಹಾರಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಧರ್ಮ ಪ್ರಚಾರ ಹಾಗೂ ಶಿಕ್ಷಣದ ಕಾರ್ಯ ಪ್ರಾರಂಭಿಸಿದರು. ಬೌದ್ಧ ವಿಹಾರಗಳು ಶಿಕ್ಷಣ, ಜ್ಞಾನ ಮತ್ತು ಧರ್ಮ ಬೋಧಿಸುವ ವಿಚಾರ ಕೇಂದ್ರಗಳಾಗಿದ್ದವು. ಬೌದ್ಧರ ಕಾಲದಲ್ಲಿ ಬೆಳವಣಿಗೆಯಾದ ಶಿಕ್ಷಣ ಕ್ರಮವು ವೇದಕಾಲದ ಅಥವಾ ಬ್ರಾಹ್ಮಣ ಶಿಕ್ಷಣ ಕ್ರಮದಿಂದ ವಿಭಿನ್ನವಾದುದು ಆಗಿರಲಿಲ್ಲ. ವೇದಕಾಲೀನ ಶಿಕ್ಷಣ ಪದ್ಧತಿಯ ಇನ್ನೊಂದು ರೂಪವೇ ಬೌದ್ಧ ಕಾಲೀನ ಶಿಕ್ಷಣ ಪದ್ಧತಿ ಆಗಿತ್ತು. ಏಕೆಂದರೆ ಸ್ವತಃ ಭಗವಾನ ಬುದ್ಧನೇ ವೇದಕಾಲದ ಶಿಕ್ಷಣ ಪದ್ಧತಿಯಿಂದ ರೂಪುಗೊಂಡವನಾಗಿದ್ದನು. ಆದ್ದರಿಂದ ವೇದಕಾಲದ ಆದರ್ಶಗಳು ಮತ್ತು ಅನೇಕ ಅಂಶಗಳು ಬೌದ್ಧ ಕಾಲಕ್ಕೂ ಮುಂದುವರೆದವು. ಧರ್ಮ ಅಥವಾ ಶಿಕ್ಷಣದ ಮುಖ್ಯ ಗುರಿ ಮೋಕ್ಷ ಸಂಪಾದನೆಯಾಗಿತ್ತು. ಬುದ್ಧನು ವೇದಗಳನ್ನು ಹಾಗೂ ಜಾತಿ ಪದ್ಧತಿಯನ್ನು ಒಪ್ಪುವುದಿಲ್ಲ. ಯೋಗ್ಯತೆ ಇದ್ದವನು ಯಾವುದೇ ನಿರ್ಬಂಧನೆ ಇಲ್ಲದೆ ಶಿಕ್ಷಣ ಪಡೆಯಬಹುದು ಎಂದು ತಿಳಿಸಿದನು. ಯಜ್ಞ ಯಾಗಾದಿಗಳಲ್ಲಿ ಹಿಂಸೆ ಇರುವುದರಿಂದ ಅದನ್ನು ತಿರಸ್ಕರಿಸಿದನು. ದೇಹ ದಂಡನೆಯಿಂದ ಕೂಡಿದ ತಪಸ್ಸಿನಲ್ಲಿಯೂ ನಂಬಿಕೆ ಇಟ್ಟಿದ್ದಿಲ್ಲ. ಅದರ ಬದಲಾಗಿ ಜ್ಞಾನಪ್ರಾಪ್ತಿ, ಅಹಿಂಸೆ, ಸದಾಚಾರ ಮತ್ತು ಪವಿತ್ರ ಜೀವನಕ್ಕೆ ಮಹತ್ವ ಕೊಟ್ಟಿದ್ದನು. ಬುದ್ಧನು ತನ್ನ ಧರ್ಮ ಪ್ರಚಾರದಲ್ಲಿ ಜಾತಿ ಭೇದವನ್ನು ದೂರೀಕರಿಸಿ ಎಲ್ಲ ಜನತೆಗೆ ಅವಕಾಶ ಕೊಟ್ಟನು. ಧರ್ಮ ಪ್ರಚಾರಕ್ಕಾಗಿ ಜನಸಾಧಾರಣ ಭಾಷೆಯನ್ನು ಹೊಂದಿದನು. ಈ ಧರ್ಮ ಕ್ರಾಂತಿಯ ಪ್ರಭಾವ ಶಿಕ್ಷಣದಲ್ಲಿಯೂ ಉದಯವಾಗಿ ಒಂದು ಹೊಸ ಶಿಕ್ಷಣ ಪ್ರಣಾಳಿ ಶೂನ್ಯದಿತ್ತು. ಇದನ್ನೇ ಬೌದ್ಧ ಕಾಲದ ಶಿಕ್ಷಣ ಪ್ರಣಾಳಿ ಎಂದು ಕರೆಯಲಾಯಿತು. ಬೌದ್ಧ ಕಾಲೀನ ಶಿಕ್ಷಣವು ವೇದಕಾಲೀನ ಶಿಕ್ಷಣ ಪದ್ಧತಿಯ ಒಂದು ಸುಧಾರಿತ ಘಟ್ಟವೆಂದು ಹೇಳಬಹುದಾಗಿದೆ. ಈ ಎರಡು ಶಿಕ್ಷಣ ಪದ್ಧತಿಗಳಲ್ಲಿ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ಬೌದ್ಧ ಕಾಲೀನ ಶಿಕ್ಷಣಕ್ಕೆ ಬುದ್ಧನ ತತ್ವಗಳು, ಉಪದೇಶಗಳ ಹಾಗೂ ವಿಚಾರಗಳು ಆಧಾರವಾಗಿದ್ದರೆ ವೇದಕಾಲೀನ ಶಿಕ್ಷಣಕ್ಕೆ ವೇದಗಳ ಆಧಾರವಾಗಿದ್ದವು. ಬುದ್ಧನ ಜೀವಿತದ ಅವಧಿಯಲ್ಲಿ ಶಿಕ್ಷಣವು ಅಷ್ಟೊಂದು ಪ್ರಭಾವಶಾಲಿ ಇದ್ದಿರಲಿಲ್ಲ. ಆತನ ಮರಣಾನಂತರ ಅವನ ಅನುಯಾಯಿಗಳು ಅತ್ಯಂತ ಆಸಕ್ತಿಯಿಂದ ವೈದಿಕರ ಶಿಕ್ಷಣ ಪ್ರತಿರೋಧವನ್ನು ಸಹಿಸಿಕೊಂಡು ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡುತ್ತಾ ಬೌದ್ಧ ಶಿಕ್ಷಣ ಕ್ರಮವನ್ನು ಜಾರಿಯಲ್ಲಿ ತಂದರು. ಬುದ್ಧನು ಪ್ರತಿಪಾದಿಸಿದ ತತ್ವಗಳನ್ನು ಶಿಕ್ಷಣ ಕ್ರಮದಲ್ಲಿ ಅಳವಡಿಸಿ ಜನರಲ್ಲಿ ದಯೆ, ಅಂತಃಕರಣ, ಪ್ರೀತಿ, ಸಮಾಧಾನ, ಶಾಂತಿ ಮತ್ತು ಸಮಾನತೆಯನ್ನು ತರಲು ಪ್ರಯತ್ನಿಸಿದರು. ಆದ್ದರಿಂದ ಜನರಲ್ಲಿಯ ಸಾಮಾಜಿಕ ಸಮತೋಲನ ಕಳೆದು ಹಿಂದೂ ಧರ್ಮಕ್ಕೆ ಒಂದು ಹೊಸ ರೂಪ ಕೊಟ್ಟ ಶ್ರೇಯಸ್ಸು ಬುದ್ಧನಿಗೆ ಸಲ್ಲುತ್ತದೆ. ವಿವಿಧ ದೇಶಗಳಲ್ಲಿ ಬೌದ್ಧ ಶಿಕ್ಷಣವು ವಿಭಿನ್ನವಾಗಿತ್ತು. ಕೆಲವು ಯಾಂತ್ರಿಕರು ಬೌದ್ಧ ಧರ್ಮ ಮತ್ತು ಶಿಕ್ಷಣವನ್ನು ಕುರಿತು ಬರೆದಿಟ್ಟ ಟಿಪ್ಪಣಿಯಿಂದ ಸಮರ್ಪಕ ವಿವರಣೆ ದೊರೆಯುವುದು. ಕ್ರಿ.ಶ. 339ರಲ್ಲಿ ಪೈಯಾನ್ ಕ್ರಿ.ಶ. 629ರಲ್ಲಿ ಫ್ಯೂ ಯಾನ್ ಸಾಂಗ ಕ್ರಿ.ಶ. 673ರಲ್ಲಿ ಪ್ರಿಸಿಂಗ್ ಮುಂತಾದವರು ಬೌದ್ಧ ವಿಹಾರಗಳು ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಇವುಗಳಲ್ಲಿ ಧಾರ್ಮಿಕ ಮತ್ತು ಜಾತ್ಯತೀತ ಶಿಕ್ಷಣವನ್ನು ಬೋಧಿಸಲಾಗುತ್ತಿತ್ತು. ಇಲ್ಲಿ ಶಿಕ್ಷಣದ ಮೂಲ ಉದ್ದೇಶ ಮಾನವನನ್ನು ಸತ್ಯಶೀಲನನ್ನಾಗಿ ಮಾಡುವುದಾಗಿತ್ತು. ಬೌದ್ಧ ಧರ್ಮವು ಸಾಕಷ್ಟು ಪ್ರಚಲಿತಗೊಂಡಾಗ ಜನರಲ್ಲಿ ಶಿಕ್ಷಣದ ಬಗೆಗೆ ಆಸಕ್ತಿ ಹುಟ್ಟಿತು. ಎಲ್ಲ ಧರ್ಮದವರಿಗೂ ಕಲಿಯಬೇಕೆಂಬ ಕುತೂಹಲ ಮೂಡಿತು. ಅಲ್ಲಿಂದ ಬೋಧನೆ ಮತ್ತು ಕಲಿಯುವಿಕೆ ಮುಕ್ತವಾಗಿ ನಡೆಯತೊಡಗಿದವು. ಬೌದ್ಧ ಧರ್ಮದಲ್ಲಿ ಯೋಗ್ಯ ಸಾಮರ್ಥ್ಯವುಳ್ಳವರು ಶಿಕ್ಷಣವನ್ನು ಪಡೆಯಲು ಅವಕಾಶವಿತ್ತು. ಬೌದ್ಧ ಧರ್ಮವು ಸಂಘದ ರೂಪದಲ್ಲಿ ಅಭಿವೃದ್ಧಿ ಹೊಂದಿತ್ತು ಮತ್ತು ವಿಹಾರಗಳ ಮೂಲಕ ವಿಕಾಸಗೊಂಡಿತು. ಬೌದ್ಧ ಸನ್ಯಾಸಿನಿಗಳು ಶಿಕ್ಷಣ ನೀಡುವ ಕಾರ್ಯದಲ್ಲಿ ನಿರತರಾಗುತ್ತಿದ್ದರು. ಗೌತಮ ಬುದ್ಧನ ಮುಖ್ಯವಾಗಿ 4 ಸತ್ಯಗಳನ್ನು ಮತ್ತು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸುತ್ತಿದ್ದರು. ಬೌದ್ಧ ಶಿಕ್ಷಣವನ್ನು 2 ಹಂತಗಳಲ್ಲಿ ಸಂಘಟಿಸಲಾಗಿತ್ತು. ಪ್ರಾಥಮಿಕ ಶಿಕ್ಷಣ 12 ವರ್ಷಗಳ ಅವಧಿಯಾಗಿದ್ದು ವಿಹಾರಗಳಲ್ಲಿ ನೀಡಲ್ಪಡುತ್ತಿತ್ತು. ಇದಲ್ಲದೆ ವಿಭಿನ್ನ ವಿಷಯವನ್ನೊಳಗೊಂಡ ಉನ್ನತ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಬೌದ್ಧ ಶಿಕ್ಷಣವು ಪಬ್ಬಜ್ ಧಾರ್ಮಿಕ ಸಂಸ್ಕಾರದಿಂದ ಆರಂಭವಾಗಿ ಶಿಕ್ಷಣದ ಕೊನೆಯಲ್ಲಿ ಉಪಸಂಪದ ಎಂಬ ಸಂಸ್ಕಾರದಿಂದ ಕೊನೆಗೊಳ್ಳುತ್ತಿತ್ತು. 12 ವರ್ಷಗಳ ಔಪಚಾರಿಕ ಶಿಕ್ಷಣ ಪೂರೈಸಿದ ನಂತರವಷ್ಟೇ ಲೌಕಿಕ ಜೀವನ ಪ್ರವೇಶಿಸುತ್ತಿದ್ದರು. ಸರಳವಾದ ಬದುಕನ್ನು ಸಾಗಿಸುವುದರ ಮೂಲಕ ಹಾಗೂ ಆಸೆಯನ್ನು ಬಿಡುವುದರ ಮೂಲಕ ಮೋಕ್ಷಕ್ಕೆ ಅರ್ಹರಾಗುತ್ತಿದ್ದರು. ಗುರುಗಳು ವಿದ್ಯಾರ್ಥಿಗಳನ್ನು ಶ್ರೇಷ್ಠ ಹಾಗೂ ಧಾರ್ಮಿಕ ವ್ಯಕ್ತಿಗಳಾಗಿ ತಯಾರು ಮಾಡುತ್ತಿದ್ದರು. ಪಠ್ಯಕ್ರಮದಲ್ಲಿಯೂ ಸಹಿತ ಇಂತಹ ಸಂಗತಿಗಳಿಗೇನೆ ಹೆಚ್ಚಿನ ಆದ್ಯತೆ ಒದಗಿಸಲಾಗುತ್ತಿತ್ತು. ಬುದ್ಧನ ನಂತರ ನಿಧಾನವಾಗಿ ಇಂತಹ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸಲಾಯಿತು.
ಭಿಕ್ಷಾಟನೆ, ಬ್ರಹ್ಮಚರ್ಯ, ಸರಳ ಜೀವನ, ಪ್ರಾರ್ಥನೆಗಳು ಮುಂತಾದವುಗಳ ಮೂಲಕ ವಿದ್ಯಾರ್ಥಿ ಜೀವನ ಮುಂದುವರಿಯುತ್ತಿತ್ತು. ವೇದಕಾಲದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೇರಲಾಗಿದ್ದ ನಿರ್ಬಂಧನೆಗಳನ್ನೇ ಬಹುತೇಕವಾಗಿ ಬುದ್ಧ ಕಾಲದ ಶಿಕ್ಷಣದಲ್ಲಿಯೂ ಕಾಣಬಹುದು. ಅಂದರೆ ಅವುಗಳನ್ನೇ ಈ ಶಿಕ್ಷಣ ಪದ್ಧತಿಯಲ್ಲಿಯೂ ಕಾಣಬಹುದಾಗಿದೆ. ಶಿಕ್ಷಕರು ಶ್ರೇಷ್ಠರು, ಜ್ಞಾನವಂತರು ಮತ್ತು ಸಮರ್ಪಣಾ ಮನೋಭಾವದವರು ಆಗಿದ್ದರು. ಗುರು ಶಿಷ್ಯರ ತಂದೆ ಮಕ್ಕಳ ಸಂಬಂಧದಂತೆಯೇ ಅನ್ಯೋನ್ಯವಾಗಿತ್ತು. ಬೋಧನೆ, ಕಲಿಕೆ ಪ್ರಕ್ರಿಯೆಯಲ್ಲಿ ಕಂಠಪಾಠಕ್ಕೆ ಹೆಚ್ಚಿನ ಆದ್ಯತೆ ಇತ್ತು. ಅಂದಿನ ಕಾಲದ ಬರವಣಿಗೆ ಸಾಮಗ್ರಿಗಳು ಇರಲಿಲ್ಲ. ಚರ್ಚೆ, ಉಪನ್ಯಾಸ, ಪ್ರಾತ್ಯಕ್ಷಿಕೆ, ಪ್ರಯೋಗ, ಕುಶಲತೆಗಳ ತರಬೇತಿ, ಪ್ರವಾಸ ಮುಂತಾದ ವಿಶೇಷವಾದ ಬೋಧನಾ ಪದ್ಧತಿಗಳು ಆಚರಣೆಯಲ್ಲಿ ಇದ್ದವು. ಬುದ್ಧನು ಬದುಕಿನ ಅವಧಿಯಲ್ಲಿ ವಿಹಾರಗಳು ವೈದಿಕ ಶಿಕ್ಷಣ ವ್ಯವಸ್ಥೆಯಂತೆಯೇ ಸರಳವಾಗಿದ್ದವು. ಆದರೆ ಬುದ್ಧನ ಮಹಾಪರಿನಿರ್ವಾಣದ ನಂತರ ಮತ್ತು ಆಳರಸರ ಬೆಂಬಲದಿಂದಾಗಿ ವ್ಯವಸ್ಥೆಯಲ್ಲಿ ವೈಭವ ನಿಧಾನವಾಗಿ ಪ್ರವೇಶಿಸಿತು. ಕಲಿಕಾ ಕೇಂದ್ರಗಳು ವೈಭವ ತಾಳಗಳಾದವು. ಆದರೂ ಸಹಿತ ಶಿಕ್ಷಣದ ಗುರಿ ಅಷ್ಟಾಂಗ ಮಾರ್ಗಗಳ ಮೂಲಕ ಮೋಕ್ಷ ಸಾಧನೆ ಮಾಡುವುದಾಗಿತ್ತು. ಬೌದ್ಧರ ಕಾಲದ ಶಿಕ್ಷಣದ ಗುರಿಗಳು: 1. ಜ್ಞಾನ ಸಂಪಾದನೆ. ವಿಶ್ವದ ಲೌಕಿಕ ಮತ್ತು ಅಲೌಕಿಕ ದಿವ್ಯಜ್ಞಾನವನ್ನು ಸರ್ವರೂ ಪಡೆಯಬೇಕು. ಸುಲಭವಾಗಿ ಸದ್ವಿಚಾರ ಮತ್ತು ಅಷ್ಟಾಂಗ ಮಾರ್ಗಗಳಿಂದ ವಿದ್ಯೆಯನ್ನು ಸಂಪಾದಿಸಬೇಕು. ಶಾಶ್ವತವಾದ ಸತ್ಯವನ್ನರಿತು ಮೋಕ್ಷ ಸಾಧನೆಗಾಗಿ ನಿರ್ವಾಣ ಹೊಂದಿದಾಗಲೇ ಜೀವನಕ್ಕೆ ಸಂತೃಪ್ತಿ. 2. ಸಮಗ್ರ ವ್ಯಕ್ತಿತ್ವದ ವಿಕಾಸ. ಬುದ್ಧನ ಕಾಲೀನ ಶಿಕ್ಷಣ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಅನುವು ಮಾಡಿಕೊಟ್ಟವು. ಪ್ರತಿಯೊಬ್ಬ ವ್ಯಕ್ತಿ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ನೈತಿಕ, ಸಾಮಾಜಿಕ ಗುಣಗಳನ್ನು ಪಡೆಯಬೇಕು. ಸದಾಸತ್ ಚಿಂತನೆಯಲ್ಲಿರುವ ಮೂಲಕ ಶಿಕ್ಷಣ ಪಡೆಯಬಹುದಾಗಿತ್ತು. 3. ಬೌದ್ಧ ಧರ್ಮ ಪ್ರಸಾರ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೌದ್ಧ ಧರ್ಮವನ್ನು ಆಚರಿಸಬೇಕಿತ್ತು. ತಾವು ತಿಳಿದ ಬುದ್ಧನ ತತ್ವಸಿದ್ಧಾಂತಗಳನ್ನು ಭಿಕ್ಷುಗಳು ಇತರರಿಗೆ ಬೋಧಿಸುವುದು ಶಿಕ್ಷಣದ ಒಂದು ಪ್ರಮುಖ ಗುರಿಯಾಗಿತ್ತದೆ. 4. ನಿರ್ವಾಣ ಪಡೆಯುವುದು. ಜೀವನವು ದುಃಖಮಯವಾಗಿದೆ. ಆಸೆಯ ದುಃಖಕ್ಕೆ ಕಾರಣ. ಆಸೆಯನ್ನು ಬಿಟ್ಟು ನಿರ್ವಾಣ ಪಡೆಯಬೇಕು. ಅದಕ್ಕಾಗಿ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಆಧ್ಯಾತ್ಮಿಕ ಚಿಂತನೆಯಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸಬೇಕು. 5. ಶೀಲ ಸಂವರ್ಧನೆ. ಉತ್ತಮ ಶಿಕ್ಷಣವು ಉತ್ತಮ ನಡತೆಯನ್ನು ರೂಪಿಸುತ್ತದೆ. ಭಾವನೆ ಮತ್ತು ಸದಾಚಾರಗಳಿಂದ ಶೀಲ ಸಂವರ್ಧನೆ ಸಾಧ್ಯವೆಂದು ಭಾವಿಸಲಾಗಿತ್ತು. ಸರಳ ಜೀವನ ಉದಾತ್ಮ ವಿಚಾರ ಎಂಬುದನ್ನರಿತು ಉತ್ತಮ ನಡತೆಯನ್ನು ರೂಪಿಸಿಕೊಳ್ಳುತ್ತಿದ್ದರು. 6. ಮಾನವೀಯ ಗುಣಗಳ ವಿಕಾಸ. ನೈತಿಕ ತಳಹದಿಯ ಮೇಲೆ ರೂಪಿಸಲ್ಪಟ್ಟ ಬೌದ್ಧಕಾಲೀನ ಶಿಕ್ಷಣದ ಮುಖ್ಯ ಗುರಿ ಮಾನವೀಯ ಗುಣಗಳ ವಿಕಾಸವಾಗಿತ್ತು. ಸ್ವಾರ್ಥ ಭಾವನೆಯಿಂದ ದೂರವಾದ ದಯೆ, ಅನುಕಂಪ, ಪ್ರೀತಿ, ವಾತ್ಸಲ್ಯ, ಸಮಾನತೆ, ಏಕತೆ, ತ್ಯಾಗ ಮಾನವೀಯ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಅಳವಡಿಸುವುದು ಬೌದ್ಧಕಾಲೀನ ಶಿಕ್ಷಣದ ಧ್ಯೇಯವಾಗಿತ್ತು. ಬೌದ್ಧರ ಕಾಲದ ಶಿಕ್ಷಣದ ಸಂಸ್ಕಾರಗಳು. ಬೌದ್ಧ ಅವಧಿಯಲ್ಲಿ ಶೈಕ್ಷಣಿಕ ಪ್ರಕೃತಿಯನ್ನು ತಾತ್ವಿಕ ಕಾರ್ಯ ಎಂಬ ಪರಿಗಣಿಸಲಾಗಿತ್ತು. ಆದ್ದರಿಂದ ಶೈಕ್ಷಣಿಕ ದೃಷ್ಟಿಕೋನದಿಂದ ಕೆಲ ಧಾರ್ಮಿಕ ಸಂಸ್ಕಾರ ವಿಧಿಗಳು ಆಚರಿಸಲ್ಪಡುತ್ತಿದ್ದವು. ಶಿಕ್ಷಣವು ವಿದ್ಯಾರ್ಥಿಗೆ ಒಂದು ಶ್ರೇಷ್ಠ ಜೀವನವನ್ನು ನಡೆಸುವ ಸಾಮರ್ಥ್ಯ ನೀಡುತ್ತದೆ ಎಂದು ಭಾವಿಸಲಾಗಿತ್ತು. ಆತ್ಮ ಸಾಕ್ಷಾತ್ಕಾರ ಮತ್ತು ಮೋಕ್ಷಗಳನ್ನು ಬದುಕಿನ ಹಾಗೂ ಶಿಕ್ಷಣದ ಗುರಿಗಳೆಂದು ಸ್ವೀಕರಿಸಿದ್ದರಿಂದ ಶಿಕ್ಷಣವನ್ನು ಅತ್ಯಂತ ಪವಿತ್ರ ಕಾರ್ಯವೆಂದು ತಿಳಿಯಲಾಗಿತ್ತು. ಆದ್ದರಿಂದ ವೇದಕಾಲದ ಶಿಕ್ಷಣದಲ್ಲಿರುವಂತೆ ಬೌದ್ಧ ಕಾಲದ ಶಿಕ್ಷಣದಲ್ಲಿಯೂ ಮಗುವಿನ ಶಿಕ್ಷಣಾರಂಭದಲ್ಲಿ ಪ್ರವಚ ಮತ್ತು ಕೊನೆಯಲ್ಲಿ ಉಪಸಂಪದ ಎಂಬ ಸಂಸ್ಕಾರಗಳನ್ನು ನೀಡಲಾಗುತ್ತಿತ್ತು. 1. ಪಬ್ಬಜ ಅಥವಾ ಪ್ರವಚ ಸಂಸ್ಕಾರ. ಪಬ್ಬಜವು ಬೌದ್ಧ ಧರ್ಮಕ್ಕೆ ಸೇರುವ ಪ್ರಥಮ ಹಂತವಾಗಿದೆ. ಪಬ್ಬಜ ಎಂದರೆ ಹೊರಕ್ಕೆ ಹೊರಟು ಹೋಗುವುದು ಎಂದರ್ಥ. ಅಂದರೆ ವಿದ್ಯಾರ್ಥಿಯು ತನ್ನ ಪೂರ್ವಸ್ಥಿತಿಯನ್ನು ಬಿಟ್ಟು ಭಿಕ್ಷು ಜೀವನವನ್ನು ಪ್ರವೇಶಿಸುವುದು. ಬೌದ್ಧ ಶಿಕ್ಷಣ ಪ್ರಸಾರವು ವಿಹಾರಗಳಲ್ಲಿ ನಡೆಯುತ್ತಿದ್ದವು. ವಿಹಾರಗಳು ಊರಿಗೆ ಹತ್ತಿರವಾಗಿದ್ದವು. ಅತ್ಯಂತ ವ್ಯವಸ್ಥಿತವಾದ ವಿದ್ಯಾಕೇಂದ್ರಗಳು ಆಗಿದ್ದವು. ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಶ್ರವಣರು ಅಥವಾ ಸಿದ್ಧಿ ವಿಹಾರಕರು ಎಂದು ಕರೆಯಲಾಗುತ್ತಿತ್ತು. ಸಂಘಕ್ಕೆ ಪ್ರವೇಶ ನೀಡುವಾಗ ಯಾವುದೇ ವರ್ಣ ಭೇದ ಭಾವಗಳೆನ್ನದೆ ಮುಕ್ತವಾಗಿ ಪ್ರವೇಶ ನೀಡಲಾಗುತ್ತಿತ್ತು. ಮಗುವಿನ 8ನೆಯ ವಯಸ್ಸಿನಲ್ಲಿ ಈ ಪಬ್ಬಜ ಸಂಸ್ಕಾರವನ್ನು ನೆರವೇರಿಸಲಾಗುತ್ತಿತ್ತು. ಈ ಪಬ್ಬಜ ಸಂಸ್ಕಾರಕ್ಕೆ ಒಳಗಾಗುವವರು ತಂದೆ ತಾಯಿ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕಿತ್ತು. ಪಬ್ಬಜವನ್ನು ದೀಕ್ಷೆ ನೀಡುವ ವಿಧಾನ ಎಂದು ಕರೆಯಲಾಗುತ್ತದೆ. ಮಗುವಿನ 8ನೆಯ ವಯಸ್ಸಿನಲ್ಲಿ ತಲೆಗೂದಲು ತೆಗೆಸಿ ಹಳದಿ ವಸ್ತ್ರಗಳನ್ನು ತೊಡಸಿ ಆತನ ಕೈಯಲ್ಲೊಂದು ಭಿಕ್ಷಾ ಪಾತ್ರೆಯೊಂದನ್ನು ಇಟ್ಟು ಉಪನಯನ ಸಂಸ್ಕಾರದಂತೆ ಬೌದ್ಧ ದೀಕ್ಷೆಯನ್ನು ಕೊಡಲಾಗುತ್ತಿತ್ತು. ಈ ದೀಕ್ಷೆಯನ್ನು ಪಡೆದ ನಂತರ ವಿದ್ಯಾರ್ಥಿಯು ಶ್ರವಣನು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮ ಶೂನ್ಯ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂಬ 3 ಸಾಲುಗಳ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿತ್ತು.
ಅಂದರೆ ಬುದ್ಧನಿಗೆ ಶರಣು ಹೋಗುತ್ತೇನೆ, ಧರ್ಮಕ್ಕೆ ಶರಣು ಹೋಗುತ್ತೇನೆ, ಸಂಘಕ್ಕೆ ಶರಣು ಹೋಗುತ್ತೇನೆ ಎಂಬ ಪ್ರತಿಜ್ಞೆ ಮಾಡಬೇಕಾಗುತ್ತಿತ್ತು. ನಂತರ ಅವನ ಶಿಕ್ಷಣವೂ ಆರಂಭವಾಗುತ್ತಿತ್ತು. 2. ಉಪಸಂಪದ ಸಂಸ್ಕಾರ. ಉಪಸಂಪದ ಎಂದರೆ ಭಿಕ್ಷುವಿನ ಪೂರ್ಣ ಸ್ಥಾನಮಾನ ಪಡೆಯುವುದು. ಶ್ರವಣನು 12 ವರ್ಷಗಳ ಶಿಕ್ಷಣ ಪಡೆದ ನಂತರ, ಅಂದರೆ ಆತನ 20ನೇ ವಯಸ್ಸಿನಲ್ಲಿ ಈ ಉಪಸಂಪದ ಸಮಾರಂಭವು ಜರುಗುತ್ತಿತ್ತು. ಈ ಸಂಸ್ಕಾರದ ನಂತರ ಶ್ರವಣನು ಪೂರ್ಣ ಭಿಕ್ಷುವಾಗಿದ್ದನು. ಭಿಕ್ಷು ಎಂದರೆ ಬೌದ್ಧ ಸನ್ಯಾಸಿನಿ ಎಂದರ್ಥ. ಉಪಸಂಪದ ಎಂದರೆ ಶ್ರವಣರಿಗೆ ಬೌದ್ಧ ಭಿಕ್ಷುವಿನ ಪೂರ್ಣ ಸ್ಥಾನಮಾನ ನೀಡಿ ಗೌರವಿಸುವುದು ಆಗಿತ್ತು. ವಿಹಾರಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಹೊರಬರುವ ಸಂದರ್ಭದಲ್ಲಿ ಈ ಸಂಸ್ಕಾರವನ್ನು ನಡೆಸಲಾಗುತ್ತಿತ್ತು. ಈ ಸಂಸ್ಕಾರಕ್ಕೆ ಒಳಪಡುವ ಮುನ್ನ 12 ವರ್ಷಗಳ ಔಪಚಾರಿಕ ಶಿಕ್ಷಣವನ್ನು ಪೂರೈಸಬೇಕಾಗಿತ್ತು. ಈ ರೀತಿಯಾಗಿ ಪಬ್ಬಜದಲ್ಲಿ ಸುಮಾರು 12 ವರ್ಷಗಳವರೆಗೆ ಅತ್ಯಂತ ಪ್ರಾಮಾಣಿಕರಾಗಿ ಜ್ಞಾನ ಸಂಪಾದನೆ ಮಾಡಿ ವಿವಿಧ ಅನುಭವಗಳನ್ನು ಕ್ರೋಢೀಕರಿಸಿ ಸಂಸಾರ ಸುಖವು ಕ್ಷಣಿಕವಾದುದು. ಕೇವಲ ನಿರ್ವಾಣ ಹೊಂದುವುದಕ್ಕಾಗಿ ಶೇಷ ಜೀವನವನ್ನು ವಿನಿಯೋಗಿಸಬೇಕು ಮತ್ತು ಬುದ್ಧನ ತತ್ವಗಳನ್ನು ಆಳವಾಗಿ ತಿಳಿಯಬೇಕು ಎಂಬ ಅಭಿಲಾಷೆ ಉಳ್ಳವರಿಗೆ ಮಾತ್ರ ಉಪಸಂಪದ ವಿಧಿಯನ್ನು ನೆರವೇರಿಸಿ ಅವನನ್ನು ಬಿಟ್ಟುಬಿಡುತ್ತಿದ್ದರು. ಪಠ್ಯಕ್ರಮ. ಬೌದ್ಧಕಾಲೀನ ಶಿಕ್ಷಣದ ಪಠ್ಯಕ್ರಮವು ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ತಾಂತ್ರಿಕ ಅಂಶಗಳಿಗೆ ಸಂಬಂಧಿಸಿದ್ದು ಹೆಚ್ಚಾಗಿ ಬುದ್ಧನ ತತ್ವ ಮತ್ತು ಉಪದೇಶಗಳನ್ನು ಒಳಗೊಂಡಿತ್ತು. ಬೌದ್ಧದ ಪ್ರಮುಖ ಗ್ರಂಥಗಳಾದ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಹಾಗೂ ಜಾತಕಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಕಾಲಾಂತರದಲ್ಲಿ ಲೌಕಿಕ ಶಿಕ್ಷಣದ ಪ್ರಾಮುಖ್ಯತೆಯನ್ನರಿತು ಪಠ್ಯಕ್ರಮವು ಇನ್ನಷ್ಟು ವಿಸ್ತಾರಗೊಂಡಿತು. ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ನ್ಯಾಯಶಾಸ್ತ್ರ, ಸಂಸ್ಕೃತ, ಸಾಹಿತ್ಯ, ವ್ಯಾಕರಣ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವೈದ್ಯಶಾಸ್ತ್ರ, ರಾಜ್ಯಶಾಸ್ತ್ರ, ಯುದ್ಧ ವಿದ್ಯೆ, ವಿವಿಧ ವೃತ್ತಿಗಳು, ಕೃಷಿ ಇತ್ಯಾದಿ ವಿಷಯಗಳು ಪಠ್ಯಕ್ರಮದಲ್ಲಿ ಸೇರ್ಪಡೆಯಾದವು. ತಾಂತ್ರಿಕ ವಿಷಯಗಳಾದ ಜಾದು, ಮಂತ್ರ, ಯಕ್ಷಿಣಿ, ಬಿಲ್ವಿದ್ಯೆ, ಗಜವಿದ್ಯೆಗಳನ್ನು ಕಲಿಸತೊಡಗಿದರು. ನಾಟ್ಯ, ಸಂಗೀತ, ಲಲಿತಕಲೆಗಳು ಆದ್ಯತೆ ನೀಡಿದರು. ಬೌದ್ಧರ ಕಾಲೀನ 2 ರೀತಿಯಲ್ಲಿ ವಿಂಗಡಿಸಲಾಗಿತ್ತು. ಪ್ರಾಥಮಿಕ ಶಿಕ್ಷಣವು ಓದುವುದು ಬರೆಯುವುದು ಅಂಕಗಣಿತ ಒಳಗೊಂಡಿದ್ದರೆ, ಉನ್ನತ ಶಿಕ್ಷಣವು ಧರ್ಮ, ತತ್ವಜ್ಞಾನ, ವೈದ್ಯಕೀಯ, ಸೈನಿಕ ತರಬೇತಿಗಳನ್ನು ಒಳಗೊಂಡಿತ್ತು. ಸಂಸ್ಕೃತ ಭಾಷೆಯ ಜ್ಞಾನವು ಉನ್ನತ ಶಿಕ್ಷಣದ ಅವಧಿಯಲ್ಲಿ ಅವಶ್ಯವಾಗಿತ್ತು. ಇತರ ಸ್ಥಳೀಯ ಭಾಷೆಗಳಲ್ಲಿ ಬೋಧಿಸಲಾಗುತ್ತಿತ್ತು. ಬೌದ್ಧಿಕ ಪಠ್ಯಕ್ರಮವು ಧರ್ಮ, ನಿರೀಕ್ಷಿತ ವೃತ್ತಿಪರ, ಆಧ್ಯಾತ್ಮಿಕ ಮೂಲಗಳನ್ನು ಒಳಗೊಂಡಿತ್ತು. ಬೋಧನಾ ಕ್ರಮ. 1. ಮೌಖಿಕ ಪದ್ಧತಿ. ಬರವಣಿಗೆಯ ಬಳಕೆ ಇದ್ದರೂ ಜನಸಾಮಾನ್ಯರಲ್ಲಿ ಅದು ಹೆಚ್ಚು ಬಳಕೆಗೆ ಬಂದಿರಲಿಲ್ಲ. ಹೀಗಾಗಿ ಬೌದ್ಧಧರ್ಮದ ತತ್ವಗಳನ್ನು ಮತ್ತು ವಿವಿಧ ವಿಷಯಗಳನ್ನು ಮೌಖಿಕವಾಗಿಯೇ ಬೋಧಿಸಲಾಗುತ್ತಿತ್ತು. 2. ಚರ್ಚಾ ಪದ್ಧತಿ. ಬೌದ್ಧ ವಿಹಾರಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರತಿದಿನವ ಚರ್ಚೆ ಮತ್ತು ವಾದಗಳು ನಡೆಯುತ್ತಿದ್ದವು. ಕಲಿತ ವಿಷಯಗಳನ್ನು ಚರ್ಚಿಸಿ ತೀರ್ಮಾನ ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕಾಗಿ ಚರ್ಚಾ ಪದ್ಧತಿಯು ಸರಳ ಮತ್ತು ಉತ್ತಮ ವಿಧಾನವಾಗಿತ್ತು. ವಿಷಯಗಳನ್ನು ಚರ್ಚಿಸುವಾಗ ತಪ್ಪಿದರೆ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಿದ್ದರು. 3. ಅನುಗಮನ ಪದ್ಧತಿ. ಬೌದ್ಧ ವಿಹಾರಗಳಲ್ಲಿ ಅನುಗಮನ ಪದ್ಧತಿಯ ಮೂಲಕ ವಿಷಯ ಬೋಧನೆ ಮಾಡುತ್ತಿದ್ದರು. ತಾವು ಕಲಿತ ಮತ್ತು ಕಲಿಯಬೇಕಾದ ಸೂಕ್ಷ್ಮ ವಿಷಯಗಳನ್ನು ಈ ಮೂಲಕ ಕಲಿಸುತ್ತಿದ್ದರು. 4. ಪ್ರಾಯೋಗಿಕ ಪದ್ಧತಿ. ವಿಹಾರದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳ ತತ್ವಸಿದ್ಧಾಂತಗಳನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುವ ಅವಕಾಶವಿತ್ತು. ನೂಲುವುದು, ನೇಯುವುದು ಮತ್ತು ಶಿಲ್ಪಕಲೆಗಳನ್ನು ಪ್ರಾಯೋಗಿಕವಾಗಿ ಕಲಿಸುತ್ತಿದ್ದರು. 5. ಪ್ರವಾಸ ಪದ್ಧತಿ. ಕೋಶ ಓದುವುದಕ್ಕಿಂತ ದೇಶ ನೋಡುವೆ ಎಂಬಂತೆ ಶಿಕ್ಷಕರು ಬೋಧಿಸಿದ ವಿಷಯಗಳ ವಾಸ್ತವಿಕ ಜ್ಞಾನಕ್ಕಾಗಿ ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತಿದ್ದರು. ಪ್ರವಾಸದಿಂದ ಸಿಗುವ ಶಿಕ್ಷಣ ನೈಜ ಅನುಭವಗಳಿಂದ ಕೂಡಿರುತ್ತಿತ್ತು. 6. ಸಾಕ್ಷ್ಯಗಳ ಮೂಲಕ ಕಲಿಯುವ ಪದ್ಧತಿ. ಯಾವುದೇ ವಿವಾದಾತ್ಮಕ ಸಂಗತಿಯನ್ನು ಸಿದ್ಧಪಡಿಸಲು 8 ರೀತಿಯ ಸಾಕ್ಷ್ಯಗಳು, ಆಧಾರ ಬೋಧನೆ ಅಗತ್ಯವಿದ್ದವು. ಅವುಗಳೆಂದರೆ ಸಿದ್ಧಾಂತ, ಕಾರಣ, ಉದಾಹರಣೆ, ಸ್ಫರ್ಮ್ಯ, ಸಮಾನಾಂತರ ಸಿದ್ಧಾಂತ, ವಿಧರ್ಮ, ವಿರುದ್ಧ ಸಿದ್ಧಾಂತ, ಪ್ರತ್ಯಕ್ಷ, ಸಾಕ್ಷ್ಯ, ಅನುಮನ, ವಾದ ಮತ್ತು ಆಗಮನ. ಚರ್ಚಾ ಪದಗಳು ಈ 8 ಅಂಶಗಳಲ್ಲಿ ಪರಿಣಿತರಾಗಿದ್ದು. 7. ತರ್ಕ ಪದ್ಧತಿ. ಬೌದ್ಧ ಶಿಕ್ಷಣದ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯ ಮತ್ತು ಜ್ಞಾನದ ಬೆಳವಣಿಗೆಗಾಗಿ ತರ್ಕವನ್ನು ಬಳಸಲಾಗುತ್ತಿತ್ತು. ಚರ್ಚಾ ಸಂದರ್ಭದಲ್ಲಿ ತರ್ಕ ಸಿದ್ಧಾಂತವನ್ನು ವಿಷಯದ ನಿರೂಪಣೆ ಮತ್ತು ನಿರ್ಣಯಕ್ಕಾಗಿ ಬಳಸುತ್ತಿದ್ದರು. ಆದರೆ ನಂತರ ಬೌದ್ಧರ ಕಾಲದಲ್ಲಿ ತರ್ಕವನ್ನು ಕೇವಲ ತರ್ಕಕ್ಕಾಗಿ ಬಳಸಿ ಅದರ ಸಮರ್ಪಕ ಬಳಕೆಯನ್ನು ವಿರೂಪಗೊಳಿಸಿದರು. 8. ಸಮ್ಮೇಳನಗಳ ಮೂಲಕ ಬೋಧನೆ. ಪೂರ್ಣಿಮೆಯ, ಹುಣ್ಣಿಮೆಯ ದಿನದಂದು ಮತ್ತು ತಿಂಗಳ ಮೊದಲ ದಿನದಂದು ಪ್ರತಿಪದ ಬೌದ್ಧರ ಸಂಘಗಳಲ್ಲಿ ಸಮ್ಮೇಳನಗಳನ್ನು ಏರ್ಪಡಿಸಲಾಗುತ್ತಿತ್ತು. ಬೇರೆ ಬೇರೆ ಸಂಘಗಳಿಂದ ಭಿಕ್ಷುಗಳ ಇಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸುವುದು. ವಿಹಾರದ ಎಲ್ಲಾ ಭಿಕ್ಷುಗಳಿಗೆ ಭಾಗವಹಿಸುವುದು ಕಡ್ಡಾಯವಾಗಿತ್ತು.
ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಶುದ್ಧಿಯನ್ನು ಮತ್ತು ಹೊಸ ಕಲಿಕೆಯನ್ನು ಮಾಡಿಕೊಳ್ಳುತ್ತಿದ್ದರು. 9. ಉಜಳನಿ ಪದ್ಧತಿ. ಹಿಂದಿನ ಪಾಠವನ್ನು ಸರಿಯಾಗಿ ತಿಳಿದುಕೊಂಡಿರುವರೋ ಇಲ್ಲವೋ ಎಂಬುದನ್ನು ಗ್ರಹಿಸಲು ಉಜಳನಿ ವಿಧಾನವನ್ನು ಬಳಸಲಾಗುತ್ತಿತ್ತು. ಹಿಂದಿನ ಪಾಠವನ್ನು ತಿಳಿದುಕೊಂಡಿರುವುದನ್ನು ಗ್ರಹಿಸಲು ಅಥವಾ ಖಚಿತಪಡಿಸಿಕೊಂಡು ನಂತರವಷ್ಟೇ ಮುಂದಿನ ಪಾಠವನ್ನು ಹೇಳಿಕೊಡಲಾಗುತ್ತಿತ್ತು. ಈ ರೀತಿ ಬೌದ್ಧ ಶಿಕ್ಷಣ ಪದ್ಧತಿಯಲ್ಲಿ ಹಲವಾರು ವಿನೂತನವಾದ ಬೋಧನಾ ವಿಧಾನಗಳು ಬಳಕೆಯಲ್ಲಿದ್ದವು. ಇವುಗಳ ಜೊತೆಗೆ ಪ್ರಾತ್ಯಕ್ಷಿಕ ಪದ್ಧತಿ, ಪ್ರಾಯೋಗಿಕ ಪದ್ಧತಿ ಹಾಗೂ ಕುಶಲತೆಯ ಬೋಧನೆ, ನಿರೀಕ್ಷಣಾ ಪದ್ಧತಿಗಳ ಪ್ರಯೋಗ ಶಾಲಾ ವಿಧಾನಗಳು ಕೂಡ ಕಂಡುಬರುತ್ತಿದ್ದವು. ಸ್ತ್ರೀ ಶಿಕ್ಷಣ. ಆರಂಭದಲ್ಲಿ ಬುದ್ಧನೇ ಸ್ವತಃ ಸ್ತ್ರೀಯರ ಶಿಕ್ಷಣವನ್ನು ವಿರೋಧಿಸಿದ್ದನು. ಭಿಕ್ಷುಗಳು ಜೀವನ ಪರ್ಯಂತ ಬ್ರಹ್ಮಚಾರಿಗಳಾಗಿ ಉಳಿಯುತ್ತಿದ್ದರು. ಸ್ತ್ರೀ ಸಂಗಡ ಬೆರೆಯುವುದನ್ನು, ಸಮೀಪ ಹೋಗುವುದನ್ನು ಅವರು ವಿರೋಧಿಸಿದರು. ತದನಂತರ ಬುದ್ಧನೇ ತನ್ನ ಅಭಿಪ್ರಾಯವನ್ನು ಬದಲಿಸಿಕೊಂಡು ಸ್ತ್ರೀ ಶಿಕ್ಷಣವನ್ನು ಒಪ್ಪಿದನು. ಅಲ್ಲಿಂದ ಸಂಘಗಳಲ್ಲಿ ಸ್ತ್ರೀಯರ ಪ್ರವೇಶ ಆರಂಭವಾಯಿತು. ಜೊತೆಗೆ ಅನೇಕ ಸ್ತ್ರೀಯರು ಸನ್ಯಾಸಿಯರೂ ಆಗಹತ್ತಿದರು. ಆರಂಭದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವಿಹಾರಗಳು ಕಟ್ಟಲ್ಪಟ್ಟವು. ಇದರಿಂದಾಗಿ ಮಹಿಳಾ ಶಿಕ್ಷಣವು ಬೆಳೆದದ್ದಲ್ಲದೆ ಅನೇಕ ಹೆಸರಾಂತ ಪಾಂಡಿತ್ಯ ಪೂರ್ಣ ಮಹಿಳಾ ಮಣಿಯರು ಉದಯಿಸಲು ಸಾಧ್ಯವಾಯಿತು. ಅವರಲ್ಲಿ ಕವಯತ್ರಿಯರು, ದಾರ್ಶನಿಕರು ಹಾಗೂ ಸಮಾಜ ಸುಧಾರಕರು ನಿರ್ಮಾಣಗೊಂಡರು. ಸ್ತ್ರೀ ಶಿಕ್ಷಣದ ಬೆಳವಣಿಗೆಯಿಂದಾಗಿ ಅನೇಕ ಮಹಿಳೆಯರು ಧರ್ಮ ಪ್ರಸಾರದ ನಿಮಿತ್ತ ವಿದೇಶಗಳಿಗೂ ಪ್ರಯಾಣ ಬೆಳೆಸಿದರು. ಅವರಲ್ಲಿ ಸಾಮ್ರಾಟ ಅಶೋಕನ ಮಗಳಾದ ಸಂಘಮಿತ್ರೆ ಸಿಲೋನ್ಗೆ ಹೋಗಿದ್ದುಂಟು. ಅಲ್ಲದೆ ಶುಭ, ಅನುಪಮ, ಸುಮೇಧ ಮುಂತಾದ ಶ್ರೇಷ್ಠ ಸನ್ಯಾಸಿಯರು ಹೊರಹೊಮ್ಮಿದರು. ಪಾಣನಿಯು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಏರ್ಪಾಡು ಇದ್ದುದನ್ನು ಪ್ರಸ್ತಾಪ ಮಾಡಿದ್ದಾನೆ. ಅದರಂತೆ ಮಹಿಳೆಯರಿಗೆ ರಾಜನೀತಿಯನ್ನು ಕಲಿಸಿಕೊಟ್ಟ ಅನೇಕ ಉದಾಹರಣೆಗಳಿವೆ. ಅನೇಕ ಮಹಿಳೆಯರು ಶಿಕ್ಷಣದ ಅವಕಾಶದಿಂದಾಗಿ ತಮ್ಮ ಪತಿ ಸತ್ತ ನಂತರ ಸಮರ್ಥರಾಗಿ ರಾಜ್ಯಭಾರ ಮಾಡಿದರು. ಒಟ್ಟಿನಲ್ಲಿ ವೇದಾಂತ, ಆಯುರ್ವೇದ, ಸಾಹಿತ್ಯ, ರಾಜನೀತಿ ಮುಂತಾದವುಗಳಲ್ಲೆಲ್ಲ ಪುರುಷ ಸಮಾನ ಅವಕಾಶ ಕಲ್ಪಿಸಿದ್ದರು. ಅದೇ ಸಂದರ್ಭದಲ್ಲಿ ಉನ್ನತ ಶಿಕ್ಷಣವು ಸಮಾಜದ ಉನ್ನತ ವರ್ಗದ ಸ್ತ್ರೀಯರಿಗೆ ಮಾತ್ರ ಸೀಮಿತವಾಗಿದ್ದನ್ನು ವಿಷಾದದಿಂದ ಒಪ್ಪಿಕೊಳ್ಳಬೇಕಾಗುತ್ತದೆ. ಜನಸಾಮಾನ್ಯರ ಮನೆ ಬಾಗಿಲನ್ನು ತಲುಪುವಷ್ಟರಲ್ಲಿ ವ್ಯಾಪಕತೆಯನ್ನು ಶಿಕ್ಷಣವು ಪಡೆದಿಲ್ಲವೆಂದು ಹೇಳಬೇಕಾಗುತ್ತದೆ. ಅಲ್ಲದೆ ಬಾಲ್ಯವಿವಾಹ ಪದ್ಧತಿ ಕೂಡ ಸ್ತ್ರೀ ಶಿಕ್ಷಣಕ್ಕೆ ಬಲವಾದ ಪೆಟ್ಟು ಕೊಟ್ಟಿತು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ. ಇವರಿಬ್ಬರ ನಡುವಿನ ಸಂಬಂಧವು ತಂದೆ ಮಕ್ಕಳ ಸಶೂನ್ಯ ಬಶೂನ್ಯದಂತಿತ್ತು. ವಿದ್ಯಾರ್ಥಿಗಳು ಗುರುವನ್ನು ಪೂಜ್ಯ ಭಾವನೆಯಿಂದ ಕಂಡರೆ, ಗುರುವು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿ ವಿಶ್ವಾಸಗಳಿಂದ ಕಾಣುತ್ತಿದ್ದರು. ಅವರವರ ಕರ್ತವ್ಯಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳಿಗೆ ಯಾವುದೇ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತಿದ್ದರು. ಗುರು ಶಿಷ್ಯರು ಇಬ್ಬರೂ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ ಹೊಂದಿದವರಾಗಿದ್ದರು. ವೇದಕಾಲದ ಶಿಷ್ಯನಂತೆಯೇ ಗುರುವಿಗಿಂತ ಮೊದಲು ಎದ್ದು ಗುರುವು ಮಲಗಿದ ನಂತರ ಮಲಗುತ್ತಿದ್ದನು. ಗುರುವಿನ ಸೇವೆಯನ್ನು ಭಯಭಕ್ತಿಗಳಿಂದ ಮಾಡುತ್ತಿದ್ದನು. ಗುರುವಿಗೆ ನೀರು ಕೊಡುವುದು, ಭಿಕ್ಷೆ ಬೇಡಿ ತರುವುದು, ಹಲ್ಲುಜ್ಜಲು ಬೇವಿನ ಕಟ್ಟಿ ಕೊಡುವುದು, ಆಸನ ಸಿದ್ಧಿಗೊಳಿಸುವುದು, ಅಕ್ಕಿಯ ಗಂಜಿಯನ್ನು ಕೊಡುವುದು, ಗುರುವಿನ ವಸ್ತು ಮತ್ತು ಪಾತ್ರೆಗಳನ್ನು ಸ್ವಚ್ಛ ಮಾಡುವುದು, ಗುರುವಿನ ಕೋಣೆಯನ್ನು ಶುಚಿಗೊಳಿಸುವುದು, ಗುರುವಿನ ಸಶೂನ್ಯ ಗಡ ಹೋಗಿ ಅವರ ಅನುಕೂಲತೆಗಳನ್ನು ನೋಡಿಕೊಳ್ಳುವುದು ಶಿಷ್ಯರ, ಶ್ರವಣರ ದಿನನಿತ್ಯದ ಕರ್ತವ್ಯಗಳಾಗಿದ್ದವು. ಗುರು ಸೇವೆಯನ್ನು ಮಾಡದವರನ್ನು ಅನರ್ಹರೆಂದು ಸಂಘದಿಂದ ಹೊರಹಾಕಲಾಗುತ್ತಿತ್ತು. ಸಾಮಾನ್ಯವಾಗಿ 10 ವರ್ಷಗಳ ಭಿಕ್ಷು ಜೀವನವನ್ನು ನಡೆಸಿದವರನ್ನು ಗುರುಗಳಾಗಿ ನೇಮಕ ಮಾಡಲಾಗುತ್ತಿತ್ತು. ಶಿಷ್ಯರೇನಾದರೂ ಅನಾರೋಗ್ಯಕ್ಕೆ ಒಳಗಾದರೆ ಅವರ ಆರೈಕೆಯನ್ನು ಗುರುಗಳು ಮಾಡುತ್ತಿದ್ದರು. ಗುರುಗಳು ತನ್ನ ಜ್ಞಾನ ನಡತೆ ಹಾಗೂ ಸರಳ ಜೀವನದಿಂದ ವಿದ್ಯಾರ್ಥಿಗಳ ಗೌರವಕ್ಕೆ ಪಾತ್ರರಾಗುತ್ತಿದ್ದರು. ಗುರು ಶಿಷ್ಯರಿಬ್ಬರಲ್ಲಿಯೂ ಪರಸ್ಪರ ಪ್ರೀತಿ ವಿಶ್ವಾಸ ತಿಳುವಳಿಕೆಗಳು ಬೌದ್ಧ ಶಿಕ್ಷಣದಲ್ಲಿ ಕಂಡುಬರುತ್ತಿದ್ದವು. ಗುರುಗಳು ತಮ್ಮ ಶಿಷ್ಯರೆದುರು ನಿರಂತರ ಅಧ್ಯಯನ, ಬ್ರಹ್ಮಚರ್ಯ ಪಾಲನೆ, ಉತ್ತಮ ಚಾರಿತ್ರ್ಯ ಪ್ರಸ್ತುತಪಡಿಸುತ್ತಿದ್ದರು. ಗುರುಗಳು ಶ್ರವಣರಿಗೆ ಒಳ್ಳೆಯ ನಡೆನುಡಿಗಳನ್ನು, ಆಚಾರ ವಿಚಾರಗಳನ್ನು, ರೀತಿ ನೀತಿಗಳನ್ನು, ಉಡುಗೆ ತೊಡುಗೆಗಳನ್ನು, ಆಹಾರ ವಿಹಾರಗಳನ್ನು ಕಲಿಸಬೇಕಾಗುತ್ತಿತ್ತು. ಗುರುಗಳು ಮಕ್ಕಳಿಗೆ, ಶ್ರವಣರಿಗೆ ಆಹಾರ, ವಸತಿ, ವಸ್ತ್ರ, ಔಷಧಿ, ಮನರಂಜನೆ, ಸಂಸ್ಕೃತಿ ಹಾಗೂ ಶಿಕ್ಷಣವನ್ನು ಒದಗಿಸುತ್ತಿದ್ದರು. ಫ್ಯುಯೆನ್ತ್ಸಾಂಗನ ವಿವರಣೆಯ ಪ್ರಕಾರ ಬೌದ್ಧ ವಿಹಾರಗಳಲ್ಲಿ ಶಿಕ್ಷಕರು ಶ್ರೇಷ್ಠರು ಮತ್ತು ಪ್ರಕಾಂಡ ಪಂಡಿತರು ಆಗಿರುತ್ತಿದ್ದರು. ಅವರು ತಮ್ಮ ಪ್ರಭಾವಶಾಲಿ ವಿಚಾರಗಳನ್ನು ವಿದ್ಯಾರ್ಥಿಗಳ ಮುಂದೆ ಇಡುತ್ತಿದ್ದರು. ಅವರ ವೈಯಕ್ತಿಕ ಜೀವನ ನಿರ್ವಹಣೆಗಾಗಿ ಅವರಿಗೆ ಅತಿ ಕಡಿಮೆ ಸಂಭಾವನೆ ಸಿಗುತ್ತಿತ್ತು.
ಪ್ರಸಿದ್ಧ ವಿಶ್ವವಿದ್ಯಾಲಯಗಳಾದ ನಳಂದಾದಂತಹ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರತಿಭಾವಂತ ಶಿಕ್ಷಕರು ಸಹ ಅವರ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಶಿಷ್ಯ ವೇತನದ ಕೇವಲ 3 ಪಟ್ಟು ಗೌರವಧನ ಪಡೆಯುತ್ತಿದ್ದರು.